ವೀಕ್ಷಕರೇ, ಇವಾಗ ನಾನು ಓದುತ್ತಿರುವಂಥದ್ದು ಕತೆ ಕಪಿಲಾ ಸ್ತೋತ್ರ ಅಂತ. ಇದು ಬಹುಶಃ ಈ ಹಸುಗಳನ್ನು ಏನು ಪೂಜೆ ಮಾಡಿದ್ರೆ ಬರ್ತಾ ಅದಿರಬಹುದು, ಬಹುಶಃ. ನೋಡೋಣ ಬನ್ನಿ. ಕಲ್ಯಾಣಿಯಲ್ಲಿ ಸ್ನಾನವ ಮಾಡಿ ಕರ್ಮದ ಬೇರನ್ನು ಕಿತ್ತು ಬಿಸಾಡಿ ನಾನಾಶ್ವತ್ಥ ಪ್ರದಕ್ಷಿಣೆ ಮಾಡಿ ಸಿರಿನಾರಾಯಣ ಧ್ಯಾನವ ಮಾಡಿ ಎಲೆ ಮನುಜ ಅಂತರಿಕ್ಷದಲ್ಲಿ ಅರಳಿ ಮರ ಹುಟ್ಟಿ ಹಿಪ್ಪೆನೆರಳು ಸಹಸ್ರ ದೀಪ ಕಟ್ಟೆ ಮುಟ್ಟಿದರೆ ಪಾಪ ಪರಿಹಾರ, ವೃಕ್ಷ ಮುಟ್ಟಿದರೆ ಪುಣ್ಯಕ್ಷೇತ್ರ, ಬೇರು ನಾರಾಯಣ, ಹಣ್ಣು ಪುರುಷೋತ್ತಮ, ಅಷ್ಟದಾರಿದ್ರ್ಯ ಪುತ್ರ ಸಂತಾನ, ಕಾಷ್ಟ ಕಾವೇರಿ ಸಹಿತ ಹುಟ್ಟೇಳು ಜನ್ಮದಲ್ಲಿ ಚೋರ ದಂಡಕಿ ಚೋರ ಮಹೇಶ್ವರಿ, ಈಗ ಬಂದಿರುವ ಮಹಾದುರಿತಗಳನ್ನು ಪರಿಹಾರಗೈಯುವಂಥ ಅಶ್ವತ್ಥನಾರಾಯಣ ದೇವತಾ ಭೋಜನ ಮುಕ್ತಿ ಪ್ರದಕ್ಷಿಣೆ ನಮಸ್ಕಾರ, ಚರಣಾರವಿಂದ ಸಮರ್ಪಯಾಮಿ, ಅಮೃತ ಕಂಡೆ ಹರುಷದಿ ಇಷ್ಟ ಕಾಮಿನಿಯರ ಸಾಕ್ಷಿಗಳಿಂದ ಪ್ರೇಮದಿ ಕ್ಷೀರಾಬ್ದಿಗಳಿಂದ ಆ ಮಹಾ ತುಳಸಿ ಎಂದೆಳಿಸಿದಳು ಸರ್ವಮೂಲದಲ್ಲಿ ಸರ್ವತೀರ್ಥದಲ್ಲಿ ಸವಾಗ್ರಿಯಲ್ಲಿ ಸರ್ವಾದಿಗಳ ಜಲವೇದು ಬೆಳೆಸಿದ ಮನುಜರಿಗೆ ಕುಲಕೋಟಿ ವೈಕುಂಠ ವಾಸಿಯಾಗಿರ್ಪನು. ಒಂದು ಪ್ರದಕ್ಷಿಣೆ ಬಂದವರಿಗೆ ಬಂದಿರುವ ಭೂಪ್ರದಕ್ಷಿಣೆಯ ಫಲವು ತುಳಸಿ ಕಂಡೆನು ಧನ್ಯನಾದೆನೋ ಕೋಟಿಯಜ್ಞ ಫಲವಂ ಲಭೇತ್. ನಾರದರು ಧರ್ಮಜರು ಬರುವರೊಂದಾಗಿ ಬರುವರ ಮಂದಾಕಿನಿ ನದಿ ತೀರಕ್ಕಾಗಿ, ನೋಡಯ್ಯ ಮಹರ್ಷಿ ಈ ವೃಕ್ಷವಿದನೆಲ್ಲ, ಈ ವೃಕ್ಷದ ಫಲವೇನು ನೋಡು, ಕಣ್ಣು ಪಾಪಗಳು ಹರಿದವು ನೋಡು, ಹಸಿವು ಕ್ಷಿಪ್ರಾದಿಗಳು ಅಡಗಿದವು ನೋಡು, ಸುವಾಸನೆಯಾಗಿದ್ದ ಸುಗುಣೆಯರೆಲ್ಲ ಮೈ ತೊಳೆದು ಮಡಿಯುಟ್ಟು ಈ ಅರಳಿ ಪೂಜೆ ಮಾಡಿದರೆ ತೀರ್ಥಯಾತ್ರೆಗಳು ಮಾಡಿದ ಫಲವೋ ಆಗೋದು ಕೇಳೆಂದ. ವೇದವು ನೋಡವೋ ಬ್ರಹ್ಮಚಾರಿಗಳು, ಪತಿ ಅಳಿದ ಸ್ತ್ರೀಯರು ಬಾಲವಿದೆಯರು ಈ ಅರಳಿ ವೃಕ್ಷ ಪೂಜೆ ಮಾಡಿದರೆ ತೀರ್ಥಯಾತ್ರೆಗಳು ಪತಿಯುಳಿದ ಸ್ತ್ರೀಯರು ಬಾಲವಿದೆಯರು ಈ ಅರಳಿ ವೃಕ್ಷ ಪೂಜೆ ಮಾಡಿದರೆ ತೀರ್ಥಯಾತ್ರೆಗಳು ಮಾಡಿದ ಫಲವು ಆಗೋದು ಕೇಳೆಂದ. ಅರಳಿ ಆದಿನಾರಾಯಣ ಗೋಪಗೋವಿಂದ ಹೂ ಪನ್ನಗ ಎಲೆಯು ಎಲೆದರ ಮೂಲತೋ ಬ್ರಹ್ಮರೂಪಾಯ ಮಜಿತ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಶ್ವತ್ಥಕಟ್ಟೆ ಗೋಕರ್ಣ ಶಾಲೆ ಪ್ರತ್ಯಕ್ಷ ಗಂಗೆ ಪರಮಾತ್ಮ ವಿಷ್ಣು. ಅಶ್ವತ್ಥಕಟ್ಟೆ ಇದ್ದವರಿಗೆ ಎಷ್ಟು ಫಲವೋ ಅದರಷ್ಟು ಫಲ, 330 ಕೋಟಿ ಗೋದಾನ ಮಾಡಿದರೆ ಕೊಟ್ಟರೆ ಎಷ್ಟು ಫಲವೋ ಅದರಷ್ಟು ಫಲ. ಸುಖಾಶ್ಚಯರು ಹೇಳುತ್ತಾರೆ, ಪರಿಚಯದ ಹೇಳುತ್ತಾರೆ. ಇಂದಿಗೆ ಕಪಿಲಾ ಸ್ತೋತ್ರಂ ಸಂಪೂರ್ಣ. ಇಲ್ಲಿ ಅಶ್ವತ್ಥ ವೃಕ್ಷದ ಫಲವನ್ನು ಹೇಳಿದ್ರು, ಜೊತೆಯಲ್ಲಿ ಕಪಿಲೆ ಹಸು ದಾನ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಸಹಿತ ಹೇಳಿದ್ದಾರೆ. ಹಾಗೂ ಅಶ್ವತ್ಥ ವೃಕ್ಷದ ಏನು ಒಂದು ಪೂಜೆ ಪುನಸ್ಕಾರದ ಫಲವನ್ನು ಇನ್ನೂ ವಿವರವಾಗಿ ಹೇಳಿದ್ದಾರೆ.